ಯುರೋಪ್ ಮತ್ತೆ ಆಫ್ರಿಕಾ ನಡುವೆ ಕೆಲವೇ ಹೆಜ್ಜೆಗಳ ಅಂತರ ಇರುವಂತಹ ಒಂದು ಸ್ಥಳ ಇದೆ. ಅದರ ಹೆಸರು ಸ್ಯೂಟಾ. ಉತ್ತರ ಆಫ್ರಿಕಾದ ಕರಾವಳಿಯಲ್ಲಿದ್ರೂ ಕೂಡ ಅದು ಸ್ಪೇನ್ ದೇಶದ ಒಂದು ಸ್ವಾಯತ್ತ ನಗರ ಆಗಿದೆ. ಜಿಬ್ರಾಲ್ಟರ್ ಜಲಸಂಧಿಯ ಬಳಿ ಮೆಡಿಟೇರಿಯನ್ ಸಮುದ್ರದ ಪ್ರವೇಶ ದ್ವಾರದಲ್ಲಿ ಸ್ಯೂಟಾ ಇದೆ. ಅದು ಆಫ್ರಿಕಾ ಖಂಡದ ಮುಖ್ಯ ಭೂಭಾಗದಲ್ಲಿದ್ರೂ ರಾಜಕೀಯವಾಗಿ ಮತ್ತೆ ಆಡಳಿತಾತ್ಮಕವಾಗಿ ಸ್ಪೇನ್ ಮತ್ತೆ ಯುರೋಪಿಯನ್ ಒಕ್ಕೂಟದ ಭಾಗ ಆಗಿದೆ. ಇವತ್ತು ಈ ಸ್ಯೂಟಾ ಇಡೀ ಯುರೋಪಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಅದು ಆಫ್ರಿಕಾದ ಮೊರಾಕೋದೊಂದಿಗೆ ಭೂಗಡಿಯನ್ನ ಹಂಚಿಕೊಳ್ಳುತ್ತೆ ಮತ್ತೆ ಅಲ್ಲಿಂದ ಜಿಬ್ರಾಲ್ಟರ್ ಜಲಸಂಧಿಯನ್ನ ದಾಟಿ ಸ್ಪೇನ್ ಅನ್ನ ತಲುಪಬಹುದು. ಈಗೇನಾಗಿದೆ ಅಂತಂದ್ರೆ ಕಳೆದ ವಾರದಿಂದ ಸಾವಿರಾರು ಜನರು ಮೊರಾಕೋದಿಂದ ಸ್ಯೂಟಾವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಹಿಂದೆ ಯಾವತ್ತೂ ಕಂಡಿರದಂತಹ ವಲಸೆ ಬಿಕ್ಕಟ್ಟು ತಲೆದೂರಿದ್ದು ಯುರೋಪ್ ಬೆಚ್ಚಿ ಬಿದ್ದಿದೆ. ಪರಿಸ್ಥಿತಿ ಎಷ್ಟು ಗಂಭೀರ ಆಯಿತು ಅಂತ ಅಂದ್ರೆ ಆಫ್ರಿಕನ್ ದೇಶಗಳ ಈ ವಲಸಿಗರು ಸ್ಯೂಟಾದಲ್ಲಿ ಪೊಲೀಸರೊಂದಿಗೆ ಘರ್ಷಣೆಯನ್ನ ನಡೆಸಿದಾಗ ಕಾಲ್ತುಳಿತ ಸಂಭವಿಸಿದೆ. ಸಮುದ್ರದ ಮೂಲಕ ಬರುವಂತಹ ಯತ್ನದಲ್ಲಿ ಕೆಲ ವಲಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ. ಆದ್ರೆ ಈ ಜನರು ಈಗ ಇದ್ದಕ್ಕಿದ್ದ ಹಾಗೆ ಸ್ಯೂಟಕ್ಕೆ ಯಾಕೆ ಬರ್ತಾ ಇದ್ದಾರೆ? ಸ್ಯೂಟಕ್ಕೆ ಆಫ್ರಿಕನ್ ವಲಸಿಗರು ಬರೋದು ಹೊಸದೇನಲ್ಲ. ದಶಕಗಳಿಂದನೂ ಆಫ್ರಿಕನ್ ವಲಸಿಗರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪೌರತ್ವವನ್ನ ಪಡಿತಾರೋ ಅಥವಾ ಇಲ್ವೋ, ಆದ್ರೆ ತಾಂತ್ರಿಕವಾಗಿ ಯುರೋಪಿಯನ್ ನೆಲದಲ್ಲಿದ್ದಾರೆ ಅವರು. ಹಾಗಾಗಿ ಸ್ಯೂಟಕ್ಕೆ ಬರೋರು ಯಾವುದೇ ಯುರೋಪಿಯನ್ ದೇಶಗಳಿಗೆ ಪ್ರಯಾಣ ಮಾಡೋದಕ್ಕೆ ಸುಲಭ ಆಗುತ್ತೆ. ಯಾಕಂದ್ರೆ ಶೆಂಗೆನ್ ಒಪ್ಪಂದದ ಹಾಗೆ EU ಸದಸ್ಯ ರಾಷ್ಟ್ರಗಳ ನಡುವಿನ ಪ್ರಯಾಣಕ್ಕೆ ಪಾಸ್ಪೋರ್ಟ್ ಅಥವಾ ವೀಸಾ ಅಗತ್ಯ ಇರೋದಿಲ್ಲ. ಆದ್ರೆ ಈಗ ಈ ವಲಸಿಗರು ತಮ್ಮ ದೇಶಗಳನ್ನ ಪ್ರವೇಶ ಮಾಡಬಹುದು ಅನ್ನುವಂತಹ ಕಳವಳ ಯುರೋಪ್ ನಲ್ಲಿ ಎದ್ದಿದೆ. ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಆಕ್ರೋಶಗೊಂಡಿದ್ದಾರೆ. ಸ್ಪೇನ್ ನೊಂದಿಗೆ ಮಾಡಿಕೊಂಡಿರುವಂತಹ ಮುಕ್ತ ಗಡಿಯ ಶೆಂಗೆನ್ ಒಪ್ಪಂದವನ್ನ ರದ್ದುಗೊಳಿಸೋದಾಗಿ ಮೆಲೋನಿ ಬೆದರಿಕೆಯನ್ನ ಹಾಕಿದ್ದಾರೆ. ಸ್ಪೇನ್ ಸ್ವತಃ ಅಕ್ರಮ ವಲಸಿಗರನ್ನ ಸ್ವಾಗತಿಸೋದಿಲ್ಲ. ಆದ್ರೆ ಕಾನೂನು ಪ್ರಕಾರ ತನ್ನ ನೆಲಕ್ಕೆ ಬರುವಂತ ಯಾರನ್ನೂ ಕೂಡ ಹೊರ ಹಾಕೋದಿಕ್ ಸಾಧ್ಯ ಇಲ್ಲ. ಈ ತಿಂಗಳ ಆರಂಭದಲ್ಲಿ ಸ್ಪ್ಯಾನಿಷ್ ಸುಪ್ರೀಂ ಕೋರ್ಟ್ ಯಾರಾದ್ರೂ ಸ್ಯೂಟಾ ಅಥವಾ ಯಾವುದೇ ಇತರ ಸ್ಪ್ಯಾನಿಷ್ ನಗರಕ್ಕೆ ಬಂದ್ರೆ ಅವರನ್ನ ತಕ್ಷಣನೇ ಗಡಿಪಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಪನ್ನ ನೀಡಿತು. ಈ ವಿಷಯ ಪ್ರಸ್ತುತ ಎಡಪಕ್ಷ ಅಧಿಕಾರದಲ್ಲಿರುವಂತಹ ಸ್ಪ್ಯಾನಿಷ್ ರಾಜಕೀಯಕ್ಕೆ ಬಲವಾದಂತಾಗಿದೆ. ಸ್ಪ್ಯಾನಿಷ್ ಪ್ರಧಾನಿ ಪೆಡ್ರೋ ಸಾಂಚೆಜ್ ಅವರನ್ನ ವಲಸೆಯ ಬೆಂಬಲಿಗರು ಅಂತ ಹೇಳಲಾಗತ್ತೆ. ಈ ವರ್ಷದ ಏಪ್ರಿಲ್ನಲ್ಲಿ 5 ಲಕ್ಷ ವಿದೇಶಿಯರಿಗೆ ಕಾನೂನು ಸ್ಥಾನಮಾನವನ್ನ ನೀಡೋದಾಗಿ ಅವರು ಘೋಷಣೆ ಮಾಡಿದಾಗ ವಿವಾದ ಆಯಿತು. ದೇಶದ ವಯಸ್ಸಾದಂತಹ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತೆ ಯುವ ಜನರ ಕೊರತೆ ಇದೆ ಮತ್ತೆ ಕೆಲಸ ಮಾಡೋದಕ್ಕೆ ಇಲ್ಲಿ ಯಾರು ಇಲ್ಲ ಅನ್ನೋದು ಅವ್ರ ವಾದ ಆಗಿತ್ತು. ಇದಕ್ಕಾಗಿನೇ 5 ಲಕ್ಷ ಜನರಿಗೆ ಕಾನೂನು ಸ್ಥಾನಮಾನ ನೀಡುವಂತಹ ಪ್ರಸ್ತಾಪವನ್ನ ಮುಂದಿಡಲಾಯಿತು. ಆದ್ರೆ ಕೆಲವೇ ವಾರಗಳಲ್ಲಿ 10 ಲಕ್ಷ ಜನರು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಯಾಕಂದ್ರೆ ಅಲ್ಲಿ ಕಾನೂನು ಸ್ಥಾನಮಾನ ಪಡೆದ ನಂತರ ಪೌರತ್ವದ ಹಾದಿ ಸುಲಭ ಆಗುತ್ತೆ. ಪೆಡ್ರೋ ಸಾಂಚೆಜ್ ಅವರ ಘೋಷಣೆಯ ನಂತರ ಸ್ಥಳೀಯ ಬಲಪಂಥೀಯ ಪಕ್ಷಗಳು ಪ್ರತಿಭಟನೆಯನ್ನು ಶುರು ಮಾಡಿದ್ವು. ಈಗ ಜುಲೈ 28, 29 ಮತ್ತೆ 30ರಂದು ಕೆಲವೇ ದಿನಗಳಲ್ಲಿ ಸಾವಿರಾರು ಜನರು ಸ್ಪ್ಯಾನಿಷ್ ನಗರಕ್ಕೆ ಬಂದಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಯುರೋಪ್ನಲ್ಲಿ ಅಕ್ರಮ ವಲಸೆ ಹೆಚ್ಚಾಗ್ತಾ ಇದೆ ಅನ್ನೋದು ನಿಜ. ಜನರು ಅಕ್ರಮವಾಗಿ ಯುರೋಪಿಯನ್ ದೇಶಗಳನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ವಲಸಿಗರು ಸ್ಯೂಟಾ ನಗರವನ್ನ ಪ್ರವೇಶ ಮಾಡಿರುವಂತಹ ಚಿತ್ರಗಳು ಮತ್ತೆ ವಿಡಿಯೋಗಳು ಕಂಡು ಬರ್ತಾ ಇದ್ದ ಹಾಗೇನೆ ಯುರೋಪ್ ಕಳವಳಗೊಂಡಿದೆ. ಸ್ಯೂಟಾ ಭಾರತದ ಒಂದು ಸಣ್ಣ ಪಟ್ಟಣದ ಗಾತ್ರದಷ್ಟಿದೆ. ಸ್ಯೂಟಾ ಮೇಲಿನ ಹಿಡಿತದ ಕುರಿತ ಸ್ಪೇನ್ ಮತ್ತೆ ಮೊರಾಕೋ ನಡುವಿನ ವಿವಾದ ಇಲ್ಲಿಯವರೆಗೂ ಕೊನೆಗೊಂಡಿಲ್ಲ. ಆದ್ರೆ ಈ ವಿವಾದದ ಹೊರತಾಗಿನೂ ಅವೆರಡರ ನಡುವೆ ವ್ಯಾಪಾರ, ಪ್ರವಾಸೋದ್ಯಮ ಮತ್ತೆ ಭದ್ರತೆ ಮುಂದುವರೆದಿದೆ. ಆದ್ರೆ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾದಾಗ ಅಥವಾ ಹೆಚ್ಚಿನ ಸಂಖ್ಯೆಯ ವಲಸಿಗರು ಸ್ಯೂಟಾವನ್ನ ಪ್ರವೇಶ ಮಾಡಿದಾಗೆಲ್ಲ ಈ ವಿವಾದ ಈಗಿನ ಹಾಗೇನೆ ಭುಗಿಲೇಳುತ್ತೆ. ಈ ವಲಸಿಗರು ಸ್ಯೂಟಿಗೆ ಬರೋದಿಕ್ಕೆ ಇಲ್ಲಿ 2 ಪ್ರಮುಖ ಕಾರಣಗಳಿವೆ. ಮೊದಲನೇದು ಮೊರಾಕೋದ ಕಳಪೆ ಆರ್ಥಿಕತೆ. ಅಲ್ಲಿ ಯಾವುದೇ ಉದ್ಯೋಗಗಳೇ ಇಲ್ಲ. ಅಲ್ಲಿ 3ರಲ್ಲಿ 1ಗಿಂತ ಹೆಚ್ಚು ಯುವಕರು ನಿರುದ್ಯೋಗಿಗಳಾಗಿದ್ದಾರೆ. ಆದ್ರಿಂದಾಗಿ ಯುವಕರು ಯುರೋಪಿಗೆ ಹೋಗುವಂತಹ ಸುಲಭವಾದ ಮಾರ್ಗವನ್ನ ಆರಿಸ್ಕೊಳ್ತಾ ಇದ್ದಾರೆ. ಯುರೋಪಿಗೆ ಹೋದ ಮೇಲೆ ಅವರಿಗೆ ಅಲ್ಲಿ ಉತ್ತಮ ಕೆಲಸ ಸಿಗುತ್ತೆ ಮತ್ತೆ ಉತ್ತಮ ಜೀವನವನ್ನ ಕಂಡುಕೊಳ್ತಾರೆ. ಅಲ್ಲಿನ ಕಾನೂನುಗಳು ಸ್ವಲ್ಪ ಉದಾರವಾಗಿವೆ. ಹೊರಗಿನಿಂದ ಬರುವಂತಹ ಯಾರನ್ನೂ ಕೂಡ ಕಾರಣ ಇಲ್ಲದೇನೆ ಹೊರಗೆ ಹಾಕೋದಿಕ್ ಸಾಧ್ಯ ಇಲ್ಲ. ಆದ್ರಿಂದಾಗಿ ಜನರು ರಹಸ್ಯವಾಗಿ ಸ್ಯೂಟಾ ನಗರದೊಳಗೆ ಬರ್ತಾ ಇದ್ದಾರೆ. 2021ರಲ್ಲಿ ಕೇವಲ 2 ದಿನಗಳಲ್ಲೇನೆ ಸುಮಾರು 10,000 ಜನರು ಸ್ಯೂಟಾವನ್ನ ಪ್ರವೇಶ ಮಾಡಿದ್ರು. ಸ್ಪ್ಯಾನಿಷ್ ಸರ್ಕಾರ ಇದನ್ನ ತಡೆಯುವಂತೆ ಮೊರಾಕೋಗೆ ಎಚ್ಚರಿಕೆಯನ್ನ ನೀಡಿತು. ಆ ಸಮಯದಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ಹದಗೆಟ್ವು. ಅದಾದ ನಂತರ ಮೊರಾಕೋ ತನ್ನ ಗಡಿ ಕಣ್ಗಾವಲನ್ನ ತೀವ್ರಗೊಳಿಸಿತು. ಆದ್ರೆ 2024ರಲ್ಲಿ 2500ಕ್ಕೂ ಹೆಚ್ಚು ಅಕ್ರಮ ವಲಸಿಗರು ಸ್ಯೂಟಾವನ್ನ ಪ್ರವೇಶ ಮಾಡಿದ್ರು. 2025ರಲ್ಲಿ ಈ ಸಂಖ್ಯೆ 3500ಕ್ಕಿಂತನೂ ಹೆಚ್ಚಾಯಿತು. ಈಗ ಹಿಂದಿನ ಈ ಎಲ್ಲಾ ದಾಖಲೆಗಳನ್ನ ಮೀರಿ ಜುಲೈ ಕಡೆಯಲ್ಲಿ ಸಾವಿರಾರು ಜನರು ಇದ್ದಕ್ಕಿದ್ದ ಹಾಗೆ ಗಡಿಯನ್ನ ದಾಟಿದ್ದಾರೆ. ಕೇವಲ 2 ದಿನಗಳಲ್ಲೇನೆ 3000ಕ್ಕೂ ಹೆಚ್ಚು ಜನ ಸ್ಯೂಟಾ ತಲುಪಿದ್ದಾರೆ ಅಂತ ಸ್ಪ್ಯಾನಿಷ್ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಆದ್ರಿಂದಾಗಿ ಸ್ಪ್ಯಾನಿಷ್ ಸರ್ಕಾರ ಅಲ್ಲಿ ಪೊಲೀಸ್ ಉಪಸ್ಥಿತಿಯನ್ನ ಹೆಚ್ಚು ಮಾಡಿದೆ, ಕಣ್ಗಾವಲನ್ನ ಹೆಚ್ಚು ಮಾಡಲಾಗಿದೆ.
ಬಹಳ ಸಮಯದಿಂದ ಇರುವಂತಹ ಈ ಅಕ್ರಮ ವಲಸೆಯನ್ನ ತಡೆಯೋದಿಕ್ಕೆ ಸ್ಪೇನ್ ಮೊದಲು 1993ರಲ್ಲಿ ಸ್ಯೂಟಾ ಸುತ್ತಲೂ 2.5 ಮೀಟರ್ ಎತ್ತರದ ಸುಮಾರು 8.4 ಕಿಲೋಮೀಟರ್ ಬೇಲಿಯನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಜನರು ತಂತಿಯನ್ನ ಕತ್ತರಿಸಿ ಒಳಗೆ ಬರೋದಿಕ್ಕೆ ಪ್ರಾರಂಭ ಮಾಡಿದ್ರು. 1995ರಲ್ಲಿ ಸ್ಪೇನ್ ಸಂಪೂರ್ಣ ಗಡಿಯನ್ನ ಮತ್ತೆ ಬಲಪಡಿಸಿತು, ಮತ್ತೆ ಡಬಲ್ ಬೇಲಿಗಳನ್ನ ರಚನೆ ಮಾಡಲಾಯಿತು. ಆದ್ರೆ 2005ರಲ್ಲಿ ನೂರಾರು ವಲಸಿಗರು ಏಕಕಾಲದಲ್ಲಿ ಗಡಿಯನ್ನ ದಾಟೋದಿಕ್ಕೆ ಪ್ರಯತ್ನ ಪಟ್ಟರು. ಕಾಲ್ ತುಳಿತದ ಪರಿಣಾಮವಾಗಿ ಅನೇಕರು ಸಾವನ್ನಪ್ಪಿದ್ರು. ಕೆಲವು ಸ್ಥಳಗಳಲ್ಲಿ ಬೇಲಿ ಮುರಿದೋಯ್ತು. ಇದರ ನಂತರ ಬೇಲಿಯ ಎತ್ತರವನ್ನ 6 ಮೀಟರ್ಗೆ ಹೆಚ್ಚು ಮಾಡಲಾಯಿತು. ಆ ಬೇಲಿಯ ಉದ್ದಕ್ಕೂ ಕಾರಿಡಾರ್ ಗಳನ್ನ ಕೂಡ ರಚನೆ ಮಾಡಲಾಯಿತು. ಅಲ್ಲಿ ಪೊಲೀಸರು ಗಸ್ತು ತಿರುಗ್ತಾ ಇದ್ರು. ಕಣ್ಗಾವಲು ಗೋಪುರಗಳನ್ನ ಕೂಡ ಸ್ಥಾಪಿಸಲಾಯಿತು. ಕಾರಿಡಾರ್ಗಳಲ್ಲಿ ಚಲನೆಯ ಸಂವೇದಕಗಳು ಮತ್ತೆ ಶಬ್ದ ಸಂವೇದಕಗಳನ್ನ ಅಳವಡಿಸಲಾಯಿತು. ವಿಡಿಯೋ ಕ್ಯಾಮೆರಾಗಳು ಮತ್ತೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಕೂಡ ಸ್ಥಾಪಿಸಲಾಯಿತು. ಸ್ಪ್ಯಾನಿಷ್ ಮುಖ್ಯ ಭೂಭಾಗದಲ್ಲಿ ದೋಣಿ ಮೂಲಕ ಒಳ ನುಸುಳೋದಕ್ಕೆ ಪ್ರಯತ್ನ ಪಡೋರನ್ನ ತಡೆಯೋದಿಕ್ಕೆ ಸ್ಪೇನ್ ಪ್ರತ್ಯೇಕ ಕಣ್ಗಾವಲು ವ್ಯವಸ್ಥೆಯನ್ನ ರೂಪಿಸಿತು. ಆದ್ರೆ ಈಗಿನ ಸ್ಥಿತಿಯನ್ನ ನೋಡಿದ್ರೆ ಅವೆರಡೂ ವಿಧಾನಗಳು ಅನುಪಯುಕ್ತವಾಗಿರೋದು ಸ್ಪಷ್ಟ ಆಗ್ತಾ ಇದೆ. ಸ್ಪ್ಯಾನಿಷ್ ಸುಪ್ರೀಂ ಕೋರ್ಟ್ ಕೂಡ ಸ್ಪೇನ್ಗೆ ಆಗಮಿಸುವಂತ ಯಾವುದೇ ವಲಸಿಗರನ್ನ ತಕ್ಷಣನೇ ಗಡಿಪಾರ್ ಮಾಡಲಾಗೋದು ಅಂತ ತೀರ್ಪನ್ನ ನೀಡಿರೋದ್ರಿಂದ ಸದ್ಯಕ್ಕೆ ವಲಸಿಗರು ನಿರಾಳರಾಗಿದ್ದಾರೆ. ವೀಕ್ಷಕರೇ, ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯಗಳಿದೆ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.